ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿದ ನಂತರದಲ್ಲಿ ಪ್ರಧಾನಿ ಮೋದಿ ಘಟನೆಯ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಏನಾಯಿತು ಆ ಸಂದರ್ಭದಲ್ಲಿ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಜೊತೆ ಪ್ರಧಾನಿ ಸಭೆ ಮಾಡಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪ್ರಧಾನಿ ಮೋದಿ. ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಈ ದುರಂತ ಸಂಭವಿಸಿತು, ಘಟನೆಗೆ ಕಾರಣ ಏನು, ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ತೆಗೆದುಕೊಳ್ಳಿಲ್ವಾ, ಇಂಥ ಅಪಾಯ ಸಂಭವಿಸುವಂಥ ಕ್ಷಣದಲ್ಲಿ ತೆಗೆದುಕೊಳ್ಳಬಹುದಾದಂಥ ಕ್ರಮಗಳೇನಿತ್ತು, ಎಲ್ಲಿ ಎಡವಿದ್ದೇವೆ ನಾವು ಅನ್ನೋದನ್ನು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಇದ್ದಾರೆ, ತಜ್ಞರಿದ್ದಾರೆ. ಅವರ ಜೊತೆಗೆ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಕೂಡ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸಿದಂಥ ವ್ಯಕ್ತಿಗಳು, ಅಂದರೆ ಈ ಸಭೆಯಲ್ಲಿರುವಂಥ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಘಟನೆ ಸಂಭವಿಸಿದ ರೀತಿ, ಘಟನೆಯ ವೈಫಲ್ಯ ಹೇಗಾಗಿದೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೇಳಿ ಕೇಳಿ ಬೋಯಿಂಗ್ ವಿಮಾನ ಅದು ಅತ್ಯಂತ ಸುಸಜ್ಜಿತವಾದಂಥ, ಸಾಮರ್ಥ್ಯ ಇರುವಂಥ, ದೂರದ ಊರುಗಳಿಗೆ ಹಾರುವಂಥ ದೊಡ್ಡ ಶಕ್ತಿಶಾಲಿ ವಿಮಾನ ಅದು. ಆದರೂ ಕೂಡ ಹೇಗೆ ಕುಸಿದು ನೆಲಕ್ಕೆ ಅಪ್ಪಳಿಸ್ತು, ಇಷ್ಟೊಂದು ಜನರನ್ನು ಬಲಿ ಪಡಿತು ಅನ್ನೋದು ಅಚ್ಚರಿಗೆ ಕಾರಣವಾಗಿದೆ. ಸೊ ಹೀಗಾಗಿ ಆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಏವಿಯೇಷನ್ನ ಅಂದರೆ ವಿಮಾನಯಾನ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ, ವಿವರಿಸ್ತಾ ಇದ್ದಾರೆ ಘಟನೆ ಹೇಗೆ ಸಂಭವಿಸ್ತು ಅಂತ ಹೇಳಿ. 6 ತಿಂಗಳ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ಕೂಡ ಯಾಕೆ DGCT ಕೊಟ್ಟಿರುವಂಥ ಎಚ್ಚರಿಕೆಯನ್ನು ಯಾಕೆ ಕಡೆಗಣಿಸಲಾಗಿದೆ ಇಲ್ಲಿ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಗೆ ಘಟನೆಯ ನಂತರದಲ್ಲಿ ತೆಗೆದುಕೊಂಡಿರುವ ಕ್ರಮಗಳೇನು, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಕೂಡ ಆಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ.